ಮಗ ಅನ್ನೋದು ನೆನ್ಪಿದ್ಯಾ? ಹೊಸ ಹೆಂಡತಿಯಿಂದ ಸುತ್ತ ನಾವೆಲ್ಲ ನೆನ್ಪೇ ಇಲ್ವೇನೋ ಅನ್ಕೊಂಡಿದ್ದೆ. ನೆನ್ಪಿಟ್ಕೊಳ್ಳುವಂತ ಮಹಾನ್ ಕೆಲಸ ನೀನೇನು ಮಾಡಿಲ್ಲ. ಹಾಗಂತ ಅಪ್ಪ ಆಗಿರೋದಕ್ಕಾದ್ರೂ ನೆನ್ಪಿಟ್ಕೋಬೇಕಲ್ಲ. ನಾನ್ಸೆನ್ಸ್ ಮಾತಾಡೋದು ಬಿಟ್ಟು ನಿನ್ ರೂಮಿಗೆ ನಡಿ. ನಾನು ಯಾಕೆ ಹೋಗ್ಲಿ? ನೀವು ಹೇಳ್ದಾಗ ಹೋಗೋದಕ್ಕೆ ಬರೋದಕ್ಕೆ ನಾನು ಆಳಲ್ಲ, ಈ ಮನೆ ಮಗ. ಹೋಗ್ಲೇಬೇಕು ಅಂತಿದ್ರೆ ಆಸ್ತಿ ಆಸೆಗೆ ಈ ಮನೆಗೆ ಬಂದಿರೋ ಯಮ್ಮನೆ ಹೋಗ್ಲಿ. ಅಭಿ, ಮೈಂಡ್ ಯೋರ್ ಟಂಗ್. ಅರೇ ರೇ ರೇ, ನಮ್ ಬ್ರೋ ಯಾಕೆ ಇನ್ನೂ ಸೈಲೆಂಟ್ ಆಗಿದ್ದಾನೆ ಅನ್ಕೊಂಡೆ. ಎಷ್ಟಂದ್ರು ನೀನ್ ಅಪ್ಪನ ಮಗ. ಈಗ ಈ ಹೆಂಗ್ಸದೇನೋ ಮೋಡಿ ಮಾಡಿದ್ಲು ಅಂತ ನೀನ್ ಅವ್ರ ಪಾರ್ಟಿ ಸೇರ್ಕೊಂಡೆ ಅಲ್ವಾ? ಯಾರು ಯಾರ ಪಾರ್ಟಿನೂ ಅಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಗೊತ್ತಾಗತ್ತೆ. ನೀನ್ ಯಾಕೆ ಆಫೀಸಲ್ಲಿ ಆ ಥರ ಮಾಡಿದೆ? ಅದು ತಪ್ಪಲ್ವಾ? ಬಾಪ್ರೆ, ನಿನಗೆ ತಮ್ಮಂಗಿಂತ ಈ ಅಮ್ಮನ್ ಮಗನೇ ಹೆಚ್ಚಾಗ್ಬಿಟ್ಟ ಅಲ್ವಾ? ಬೇಡ ಬ್ರೋ, ನೀನ್ ಇವ್ರನ್ನ ತುಂಬಾ ನಂಬ್ತಿದ್ಯಾ. ಮುಂದೊಂದಿನ ಚೆನ್ನಾಗಿ ಯಾಮರ್ಸ್ತಾರೆ, ನೋಡ್ತಿರು. ಈ ಹೆಂಗ್ಸನ್ನ ಯಾವ್ದೇ ಕಾರಣಕ್ಕೂ ನಂಬೇಡ. ಯಾಕೆ ನಂಬಾರ್ದು? ನಾನು ನಂಬ್ತೀನಿ. ಎಲ್ಲರೂ ಎಲ್ಲ ಟೈಮಲ್ಲೂ ಒಳ್ಳೆಯವ್ರು ಆಗಕ್ಕಾಗಲ್ಲ, ಹಾಗೆ ಕೆಟ್ಟವರು ಆಗಕ್ಕಾಗಲ್ಲ. ಇವರಿಂದ ಕೆಲವು ವಿಷಯದಲ್ಲಿ ತಪ್ಪಾಗಿರ್ಬೋದು, ಆದರೆ ಇನ್ನು ಕೆಲವು ವಿಷಯದಲ್ಲಿ ಇವರು ಒಳ್ಳೇದೇ ಮಾಡಿದ್ದಾರೆ. ನಾನು ಇವ್ರನ್ನ ನಂಬ್ತೀನಿ. ನೋಡಿದ್ರ ಚಿಕ್ಕಮ್ಮ, ಈ ಅಮ್ಮ ಯಾವ ಲೆವೆಲ್ಗೆ ಮಂಕು ಬುದ್ಧಿ ಎರ್ಚಿದ್ದಾರೆ ಅಂತ. ನೀನ್ ಹೇಗೋ ಹೀಗಾದೆ. ನನ್ಗೆ ಯಾರ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಲೇ ಇಲ್ವಲ್ಲ ನೀನು. ನೀನು ಅವ್ರ ಹತ್ರ ಆಫೀಸಿಗೆ ಊಟ ತರೋಕೆ ಹೇಳಿದೆ ಅಂದಾಗ ಎಷ್ಟು ಖುಷಿ ಆಯ್ತು. ಅವರಾಗ್ಲಿ ನಾನಾಗ್ಲಿ ನಿನ್ನ ಮನಸ್ಸಲ್ಲಿ ಇಂಥ ಉದ್ದೇಶ ಇರ್ಬೋದು ಅನ್ನೋದು ಯೋಚನೆ ಮಾಡಲಿಲ್ಲ. ಪಾಪ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ಹೋದ್ರು. ಅನ್ನಪೂರ್ಣೇಶ್ವರಿ ಮುಂದೆ ಅವ್ರ ಕಣ್ಣಲ್ಲಿ ನೀರು ಹಾಕ್ತಿಯಲ್ಲ. ಒಂದು ಕ್ಷಣನೂ ಏನು ಅನ್ಸಿಲ್ವ ನಿಮಗೆ? ಡ್ರಾಮಾ ಮಾಡಬೇಡಿ. ನಾನು ಊಟ ತಂದುಕೊಡಿ ಅಂದ ತಕ್ಷಣ ತಂದುಕೊಟ್ಟಿದ್ದು ನನ್ನ ಮೇಲಿನ ಪ್ರೀತಿಗೇನಲ್ಲ, ನನ್ನ ಬುಟ್ಟಿಗೆ ಹಾಕೋಬಹುದು ಅಂತ. ಹೇಗೋ ಅಭಿಬ್ರೋನು ಬುಟ್ಟಿಗೆ ಬಿದ್ದಿದ್ದಾನೆ, ಇನ್ನು ನಾನೊಬ್ಬ ಅಂತ ಲೆಕ್ಕಾಚಾರ ಹಾಕಿರ್ತಾರೆ ಅಷ್ಟೆ. ಅಭಿ, ದಿಸ್ ಇಸ್ ಟೂ ಮಚ್. ಹೌದಪ್ಪ, ಇವಾಗ ಟೂ ಮಚ್ ಅನ್ಸುತ್ತೆ. ಮುಂದೊಂದಿನ ಈ ಅಮ್ಮನ ಆಟಗಳೆಲ್ಲ ನಿಮಗೆ ಗೊತ್ತಾಗತ್ತಲ್ಲ, ಅವಾಗ ನಾನು ಹೇಳಿದ್ ಸರಿ ಅನ್ಸುತ್ತೆ. ಈಗಲೇ ಈ ಅಮ್ಮನ ಈ ಮನೆಯಿಂದ ಆಚೆ ಕಳ್ಸಿದ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ. ಇಲ್ಲ ಅಂದ್ರೆ ಈ ಮನೆ ಸರ್ವನಾಶ ಗ್ಯಾರಂಟಿ. ಅಭಿ, ಅಭಿ, ಮಾತಿಗೆ ಮಾತು ಬೆಳಿತಾನೆ ಇರುತ್ತೆ. ಅವರು ಕೇಳಲ್ಲ, ಇನ್ನೂ ಬಗಲ್ಲ ಅಂದ್ರೆ ಕಷ್ಟ. ಯಾರಾದ್ರೂ ಒಬ್ರು ಸೈಲೆಂಟ್ ಆಗಿ ಪ್ಲೀಸ್. ನಾನು ಯಾಕೆ ಅಭಿ ಪ್ಲೀಸ್, ಮಾತು ಸಾಕು. ನಿನ್ಗೆ ಅವ್ರ ಹತ್ರ ಸಾರಿ ಕೇಳಲ್ಲ ಅಂದ್ರೆ ಬಿಡು.
ಆದರೆ ಇನ್ನು ಮುಂದೆ ಈ ಥರ ಮಾತಾಡಲ್ಲ ಅಂತ ಗ್ಯಾರಂಟಿ ಕೊಡು. ಶಾರ್ವರಿ, ಇವನಿಗೆ ನೀನೇ ಬುದ್ಧಿ ಹೇಳ್ಬೇಕಪ್ಪ. ತುಳಸಿಯವರೇ, ಬೇಜಾರು ಮಾಡ್ಕೋಬೇಡಿ, ಬನ್ನಿ. ಇವರಿಂದ ಕೆಲವು ವಿಷಯದಲ್ಲಿ ತಪ್ಪಾಗಿರ್ಬೋದು, ಆದರೆ ಇನ್ನು ಕೆಲವು ವಿಷಯದಲ್ಲಿ ಇವರು ಒಳ್ಳೇದೇ ಮಾಡಿದ್ದಾರೆ. ನಾನು ಇವ್ರನ್ನ ನಂಬ್ತೀನಿ. ನಿಮ್ಮಪ್ಪ ನಾನು ಮಗ ಕೆಟ್ಟಾಗ ಮಾತಾಡಿದಾಗ 4 ಬಿಗದ ಬುದ್ಧಿ ಹೇಳಬೇಕಾಗತ್ತೆ. ಯಾಕೋ ಅಷ್ಟೊಂದು ಬೇಜಾರಾಗ್ತೀಯ? ಚಿಕ್ಕಮ್ಮ, ನೀವು ಯಾಕೆ ನನ್ನ ಅಮ್ಮ ಆಗಲಿಲ್ಲ? ನಾನು ಈಗಲೂ ನಿನ್ಗೆ ಅಮ್ಮನೇ ಕಂದ. ಆದ್ರೂ ಚಿಕ್ಕಮ್ಮ, ಅಮ್ಮ ಬದುಕಿರ್ಬೇಕಿತ್ತು. ಅವಳಿದ್ದಿದ್ರೆ ಯಾವುದೋ 3ನೇ ಹೆಂಗಸಿಗೋಸ್ಕರ ನಮ್ಮಪ್ಪ ನನ್ನ ಈ ಥರ ಟ್ರೀಟ್ ಮಾಡ್ತಿದ್ರ ಹೇಳಿ? ಸಮಾಧಾನ ಮಾಡ್ಕೋ ಅಭಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ? ಬಟ್ ಡ್ಯಾಡ್ ಏನೆಲ್ಲ ಮಾತಾಡಿದ್ರು ನಿಮ್ಗೆ ಗೊತ್ತಲ್ವಾ? ಇಷ್ಟಾದ್ಮೇಲೆ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಬ್ರೋ, ಪ್ಲೀಸ್ ಕಾಮ್ ಡೌನ್. ಕಂದ, ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಆ ತುಳಸಿ ಏನೇ ಮಾಡಿದ್ರು ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೆ. ಅಪ್ಪ ಮಕ್ಕಳ ಮಧ್ಯೆ ಮನಸ್ತಾಪ ಬರ್ತಿದೆ ಅಂದರೆ ನನಗೂ ಸುಮ್ಮನಿರಕ್ಕಾಗ್ತಿಲ್ಲ. ಮತ್ತೇನಾದ್ರೂ ಮಾಡಿ ಅವಳಿಗೆ ನಿಮ್ಮ ಮನೆಯಿಂದ ಆಚೆ ಕಳಿಸಿ ಪ್ಲೀಸ್. ಏನು ಮಾಡಲಿ ಹೇಳು? ಈ ಮನೆಯಲ್ಲಿ ಈಗಾಗಲೇ ನಿಮ್ಮಪ್ಪ, ಅಣ್ಣ, ಅತ್ತಿಗೆ ಎಲ್ಲರೂ ಅವಳು ಪರವಾಗೇ ಇದ್ದಾರೆ. ಯಾರಿಗೊತ್ತು ನಾಳೆ ನೀನು. ನೋ ವೇ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಚಿಕ್ಕಮ್ಮ. ನೀವು ಅವಳನ್ನ ಈ ಮನೆಯಿಂದ ಆಚೆ ಹಾಕಿ ಸಾಕು. ಅದಕ್ಕೋಸ್ಕರ ನನ್ನ ಕಡೆಯಿಂದ ಏನೇ ಹೆಲ್ಪ್ ಬೇಕಿದ್ರು ನಾನು ಮಾಡ್ತೀನಿ. ಆಯಿತು, ನನ್ನ ಮಗನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ದುಡ್ಡಿರೋ ಮಗ ಬಂದಿದ ತಕ್ಷಣ ಈ ಬಡಪಾಯಿ ಮಗ ಈ ಮಟ್ಟಕ್ಕೆ ಬೇಡ ಅನ್ಸ್ಬಿಟ್ಟಲ್ಲ. ಕೆಲವೊಮ್ಮೆ ದೇವರು ಪರೀಕ್ಷೆ ಮಾಡಕ್ಕಂತ ಕೆಟ್ಟದ್ದು ಮಾಡ್ಬಿಡ್ತಾನಂತೆ. ಆದರೆ ತಾಯಿ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಅಂತಾರೆ. ಪಾಪು, ನೀನು ನನ್ನ ತಪ್ಪು ತಿಳ್ಕೊಂಡೆ ಕಣು. ಕೋಪದಲ್ಲಿ ಇವತ್ತು ನೀನೇನಾದರೂ ಅಬ್ಬಿ ಮೇಲೆ ಕೈ ಎತ್ತಿದ್ರೆ ನಿನ್ನ ಭವಿಷ್ಯನೇ ಹಾಳಾಗೋದು ಕಣೋ.
ಆ ಕ್ಷಣದಲ್ಲಿ ನಿಮ್ಮಿಬ್ರಿಗೂ ಯಾವ್ದು ಸರಿನೋ ಅದನ್ನೇ ಮಾಡಿದೆ ನಾನು. ನಿನಗೆ ನಿಮ್ಮಮ್ಮ ನಿನ್ನ ಜೊತೆಲಿ ನಿಲ್ಲಿಲ್ಲ ಅಂತ ಅನ್ನಿಸ್ತೋ ಏನೋ, ಆದರೆ ನಾನು ಯಾವತ್ತೂ ನಿನ್ನಿಂದ ದೂರನೇ ಹೋಗಿಲ್ಲ. ಮತ್ತೆ ಜೊತೆಗೆ ನಿಲ್ಲೋ ಮಾತು ಎಲ್ಲಿ ಹೇಳು? ಯಾಕೋ ಪಾಪು ಹಾಗೆಲ್ಲ ಹೇಳ್ತೀಯಾ? ಆಹಾ, ಏನ್ ನಾಟಕ ಮಾಡ್ತೀರಾ ಮೇಡಮ್? ಆ ಕಡೆ ತೊಟ್ಲು ತುಗ್ತೀರಾ, ಮಗುನು ಚುಗ್ತೀರಾ. ಇಷ್ಟೆಲ್ಲ ನಾಟಕ ಆಡೋದು ಯಾವಾಗ ಕಲ್ತೀರಿ ಮೇಡಮ್? ಶ್ರೀಮಂತರು ಮನೆ ಸೊಸೆ ಆದ್ಮೇಲೆ ಕಲ್ತಿರೋ ವಿದ್ಯೆನ ಇವೆಲ್ಲ? ಹಾಗೆಲ್ಲ ಹೇಳ್ಬೇಡ ಪಾಪು. ನೀನು ಊಟನೂ ಮಾಡಿರಲ್ಲ ಅಂತ ನನಗೆ ಗೊತ್ತು. ನನ್ನ ಮೇಲಿನ ಕೋಪಕ್ಕೆ ಊಟ ಮಾಡದೆ ಇರಬೇಡ ಪಾಪು. ಆ ಹೆಸರು ಕರಿಬೇಡಿ. ನನ್ನನ್ನು ಆ ಥರ ಕರಿತಿದ್ದು ನಮ್ಮಮ್ಮ ಮಾತ್ರ, ಅವಳಿಗಿಲ್ಲ. ನಿಮಗೆ ಆ ಕರೆಯೋ ಅಧಿಕಾರ ಇಲ್ಲ. ಇನ್ಮೇಲೆ ಈ ಥರ ಫೋನ್ ಮಾಡಿ ಪ್ರೀತಿ ನಾಟಕ ಆಡೋದು ಬೇಕಾಗಿಲ್ಲ. ನಾವು ಬಡವರು, ಉಂಡ್ರು ಬಿಟ್ರು ನಾಟಕ ಮಾಡದೆ ಬದುಕ್ತೀವಿ. ಪಾಪು ದಯವಿಟ್ಟು ನನ್ನ ಮಾತು ಕೇಳು. ಇವತ್ತು ನಾನು ಅಲ್ಲಿ ಹಾಗೆ ಮಾಡಿರ್ಲಿಲ್ಲ ಅಂದಿದ್ರೆ ನಿನ್ನ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇತ್ತು. ಭವಿಷ್ಯನೇ ಇಲ್ದಂಗೆ ಮಾಡಿದ್ದೀರಾ, ಮತ್ತೆ ಭವಿಷ್ಯ ಅಂತೆ. ಪಾಪು ನೀನು ಈ ಕೋಪದಲ್ಲಿದ್ಯಾ? ನನ್ನ ಕಾಳಜಿ ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನ ಅಮ್ಮ ಕಣೋ. ಯಾವತ್ತಿದ್ರೂ ನಿನ್ನ ಒಳ್ಳೆದನ್ನೇ ಬಯಸ್ತೀನಿ. ಈ ಕ್ಷಣಕ್ಕೆ ನಾನು ಮಾಡಿದ ತಪ್ಪು ಅನ್ನಿಸ್ಬೋದು, ಆದರೆ ನಿಮ್ಮ ಮಾತು ಮುಗ್ದಿದ್ರೆ ನಾನು ಫೋನ್ ಕಟ್ ಮಾಡ್ಬೋದಾ? ಎಷ್ಟಂದ್ರು ನಮ್ಮ ಬಾಸ್ಗೆ ಅಮ್ಮ ನೀವು. ಆಮೇಲೆ ಹೇಳ್ದೆ ಕೇಳಿದೆ ಫೋನ್ ಕಟ್ ಮಾಡಿದೆ ಅಂತ ಕೋಪ ಮಾಡ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಅಲ್ವಾ? ಇರೋನೆಲ್ಲ ಕೂದಲಿಗೆ ಬಿಲ್ಡಪ್ ಬೇರೆ. ನೋಡೋಣ, ನನ್ನ ವಯಸ್ಸಲ್ಲಿ ನಿನಗೆ ಬಾಚ್ಕೊಳ್ಳೋದಕ್ಕೆ ಕೂದಲಾದರೂ ಇರುತ್ತೇನೋ ಅಂತ. ಇಲ್ಲಿ ನನಗೆ ದೃಷ್ಟಿ ಹಾಕೋದು ಬಿಟ್ಟು ತಿಂಡಿ ಕೊಡೋಕೆ ರೆಡಿ ಮಾಡು, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಉಪ್ಪಿಟ್ಟು ಮಾಡಿದ್ದೀನಿ, ಬಂದರೆ ಬಡಿಸ್ತೀನಿ. ಅದು ಸರಿ, ಏನಂತ ಅರ್ಜೆಂಟ್ ಕೆಲಸ? ಓಹೋ, ಯಾರ್ದೋ ಮನೆ ಪಂಚಾಯತಿಗೆ ಹೋಗ್ಬೇಕಾ ನೀವು? ನಮ್ಮ ಮನೆಯಲ್ಲೇ ಎಷ್ಟಾಗಿದೆ, ಬೇರೆಯವ್ರ ಮನೆಗೆ ಹೋಗಿ ಪಂಚಾಯತಿ ಹೇಳಿ ನೀವು. ಹೌದೌದು, ನೀವು ಮಾಡ್ಕೊಳ್ಳೋ ಕರ್ಮಕ್ಕೆ ನಾನೇನು ಮಾಡಲಿ? ನಿಮ್ಮಮ್ಮ ಏನೋ ಅಂದ್ರು ಸರಿ, ಆದರೆ ಅವಳ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ? ಯಾವಾಗಲೂ ನಿಮ್ಮ ಮೂಗಿನೇರಿಕೆ ನೋಡ್ತಿರಲ್ಲ. ಹೇಗಿದ್ರು ನಾಳೆ ಇಲ್ಲಿಗೆ ಬರ್ತಾ ಇದ್ದಾಳೆ, ಕ್ಷಮೆ ಕೇಳ್ಕೊಬೋದು ಬಿಡು. ಏನ ಮನೆಗೆ ಬರ್ತಾರ? ಏನು ಮಾತಾಡ್ತಿದ್ದೀರಾ ನೀವು? ನಾಳೆ ತುಳಸಿ ಪೂಜೆ ಅಲ್ವಾ, ಅದಕ್ಕೆ ತುಳಸಿ ಮಾಧವನ್ನ ಮನೆಗೆ ಕರೆಯೋದಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಇಲ್ಲಿಗೆ ಬರ್ತಿದಾರ? ಏನ್ ತಾತ ನೀನು? ಅವ್ರು ನಮ್ಮ ಮನೆಗೆ ಬರೋ ಬದಲು ನಾವೇ ಅಲ್ಲಿಗೆ ಹೋಗಿದ್ದಿದ್ರೆ ಆಗ್ತಿರ್ಲಿಲ್ವಾ? ತಾತ ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ, ನನಗಂತೂ ಅವ್ರು ಬರೋದೊಂದು ಚೂರು ಇಷ್ಟ ಇಲ್ಲ. ನಿನಗೆ ಬೇಕಿಲ್ಲದೆ ಇರಬಹುದು, ಆದ್ರೆ ನನಗೆ ಬೇಕಪ್ಪ. ಅಲ್ಲ ತಾತ, ಅವ್ರನ್ನ ಮನೆಗೆ ಕರ್ಸೋದು ಅಂದ್ರೆ ಎಷ್ಟು ಖರ್ಚಾಗತ್ತೆ ಗೊತ್ತಾ? ಅದು ಅಲ್ಲದೆ ಸೀರೆ ಪಂಚೆ ಅವ್ರಿಗೆ ಸತ್ಕಾರ ಅಂತೆಲ್ಲ ಅಷ್ಟೊಂದು ಖರ್ಚು ಯಾಕೆ ಮಾಡಬೇಕು? ನೆಂಟರ ಮೇಲೆ ಪ್ರೀತಿ ಇದ್ರೆ ಅಕ್ಕಿ ಮೇಲೆ ಆಸೆ ಇರಬಾರ್ದು. ಅದರಲ್ಲೂ ದುಡ್ಡು ದೋಚವರು ಖರ್ಚಿನ ಬಗ್ಗೆ ಮಾತೇ ಆಡಬಾರ್ದು. ತಾತ, ನೀನ್ ಅವ್ರಿಗೋಸ್ಕರ ಖರ್ಚು ಮಾಡೋ ದುಡ್ಡು ಇಟ್ಕೊಂಡ್ರೆ ನಾನು ಆಸ್ಪತ್ರೆ ಖರ್ಚಿಗೆ ಆಗಲ್ವಾ? ಅಯ್ಯಯ್ಯೋ, ನಿನಗೆ ಮಾಡೋ ಖರ್ಚಲ್ಲಿ ಅರ್ಧ ಖರ್ಚು ಮಾಡಿದ್ರು ಅವ್ರಿಗೆಲ್ಲ ಚೆನ್ನಾಗಿ ಉಪಚಾರ ಮಾಡೋದು. ಏನಾಗಂದ್ರೆ ಸಾಕು ನಿಲ್ಲಿಸ್ತೀರಾ? ನೋಡಿ ತಾತ,
ಎಲ್ಲ ಹಬ್ಬಕ್ಕೂ ನೀವು ಅಲ್ಲಿಗೆ ಹೋಗೋದು ಅವ್ರು ಇಲ್ಲಿಗೆ ಬರೋದು ಮಾಡಲೇಬೇಕಾ? ಏನು ಬೇಕಾಗಿಲ್ಲ. ನಮ್ಮ ಸಂಬಂಧ ಎಷ್ಟಲ್ಲಿರಬೇಕೋ ಅಷ್ಟಲ್ಲಿದ್ರೆ ಸರಿ. ಸಂಬಂಧ ಎಷ್ಟು ಬೇಕು ಅನ್ನೋದು ನನಗೆ ಗೊತ್ತು. ಈಗ ತಿಂಡಿ ಬಡಿಸು. ಏನು ಯಾವಾಗಲೂ ನನ್ನ ಹೊಟ್ಟೆ ಉರ್ಸೋಕ್ಕೆ ನೋಡ್ತಿರಲ್ಲ? ನಾನು ಉರ್ಸೋದಲ್ಲ, ಅನಗತ್ಯವಾಗಿ ಉರಿಸ್ಕೊಳ್ಳೋವನು ನೀನು. ಅಮ್ಮ ಅಪ್ಪ ಮನೆಗೆ ಬರ್ತಿದ್ದಾರೆ. ಸಂಭ್ರಮ ಪಡ್ತೀಯೋ ಊರ್ಕೊಳ್ತೀಯೋ ನಿನಗೆ ಬಿಟ್ಟಿದ್ದು. ನಾನಂತೂ ಲಕ್ಷ್ಮೀನಾರಾಯಣರನ್ನ ಮನೆ ಕರೀತಿದ್ದೀನಿ, ಅವರು ಬರ್ತಾ ಇದ್ದಾರೆ ಅಷ್ಟೆ. ತಾತ, ಇದು ದತ್ತನ ಮಾತಲ್ಲ, ಶಾಸನ. ನಾನು ಅಲ್ಲಿ ಹೋಗಿ ಬರೋದ್ರೊಳಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಅಕ್ಕಿ ಬೇಳೆ ಎಲ್ಲ ಕ್ಲೀನ್ ಮಾಡಿ, ಸಾಂಬಾರ್ ಪುಡಿ ಖಾರ ಪುಡಿ ರೆಡಿ ಮಾಡು. ಈವಾಗ ನನಗೆ ತಿಂಡಿ ಕೊಡು, ನಡಿ. ಆ ಕೆಲಸನೆಲ್ಲ ನಾವು ಮಾಡಬೇಕಾ? ಇಷ್ಟು ಬೇಗ ಅಪ್ಪ ಮಗನ ಮಧ್ಯೆನೇ ತಂದಿಡ್ತಿದ್ದೀರಲ್ಲ, ಗ್ರೇಟ್ ಬಿಡಿ. ನಂದು ಕೆಟ್ಟ ಮನ್ಸು, ಆದ್ರೆ ಆಸ್ತಿ ನೋಡ್ಕೊಂಡು ನಿಮ್ ಹಿಂದೆ ಬಂದಿರೋ ಈ ಅಮ್ಮಂದು ಬಂಗಾರದಂತ ಮನ್ಸು. ಏನ್ರಿ, 2 ಮಕ್ಕಳ ತಾಯಿಯಾಗಿ ಗಂಡ ಸತ್ತಿರೋ ನಿಮಗೂ ಬುದ್ಧಿ ಇಲ್ಲ? ನಿಮ್ಮ ಮಾತು ಮುಗ್ದಿದ್ರೆ ನಾನು ಫೋನ್ ಕಟ್ ಮಾಡ್ಬೋದಾ? ಎಷ್ಟಂದ್ರೂ ನಮ್ಮ ಬಾಸ್ಗೆ ಅಮ್ಮ ನೀವು. ಆಮೇಲೆ ಹೇಳ್ದೆ ಕೇಳ್ದೆ ಫೋನ್ ಕಟ್ ಮಾಡಿದೆ ಅಂತ ಕೋಪ ಮಾಡ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಅಲ್ವಾ? ನಂಗೆ ಗೊತ್ತು ನೀವು ನಿನ್ನೆ ನಡೆದಿದ್ದ ವಿಷಯನೇ ಯೋಚಿಸ್ತಿದ್ದೀರಾ ಅಂತ. ಅಮ್ಮ, ಪೂರ್ಣಿ ಯಾವಾಗ ಬಂದೆ? ನೀವೇನೋ ಯೋಚನೆ ಮಾಡ್ತಾ ಕಳೆದೋಗಿದ್ರಲ್ಲ, ಆಗಲೇ ಬಂದೆ. ಬನ್ನಿ ತಿಂಡಿ ತಿನ್ನೋಣ. ನೀನು ತಿನ್ನು ಪೂರ್ಣಿ, ನನಗೆ ಹಸಿವಿಲ್ಲ. ಮಾವ ಅರ್ಜೆಂಟ್ ಕೆಲಸ ಅಂತ ಕೆಫೆಗೆ ಹೊರಟಿದ್ರು ಅಮ್ಮನ ಜೊತೆ ತಿಂಡಿ ತಿನ್ನು ಅಂತ ಹೇಳೋದು ಮರ್ತಿಲ್ಲ. ಈಗೇನಾದರೂ ನಾನು ನಿಮ್ಮನ್ನು ಬಿಟ್ಟು ತಿಂಡಿ ತಿಂದರೆ ಅವ್ರು ಬಂದ ತಕ್ಷಣ ನನ್ನ ಕಿವಿ ಹಿಡಿದು ಕೇಳ್ತಾರೆ, ನಾನು ಹೇಳಿದ್ದೇನೋ ನೀನು ಮಾಡಿದ್ದೇನೋ ಅಂತ. ಒಳ್ಳೆ ಪೂರ್ಣಿ. ಬನ್ನಿ ಅಮ್ಮ ಪ್ಲೀಸ್. ನನಗೆ ನಿಜವಾಗ್ಲೂ ಹಸಿವಿಲ್ಲ ಪೂರ್ಣಿ. ಸರಿ ಬಿಡಿ, ನನಗೂ ಹಸಿವಿಲ್ಲ, ನಾನು ತಿಂಡಿ ತಿನ್ನಲ್ಲ. ಈಗ ನೀನು ತಿಂಡಿ ತಿನ್ನಲ್ಲ ಅಂದರೆ ಹೇಗೆ? ಔಷಧಿ ತಗೋಬೇಕಲ್ವಾ? ಹೌದು, ತಗೋಬೇಕಿತ್ತು. ಆದರೆ ನೀವು ತಿಂಡಿ ತಿಂದೆ, ನಾನು ತಿಂಡಿ ತಿನ್ನಕ್ಕಾಗಲ್ವೇ? ನಾನು ತಿಂಡಿ ತಿಂದೆ, ಔಷಧಿ ಅಂತೂ ತಗೊಳಕ್ಕಾಗದೇ ಇಲ್ವೇ? ಹಠ ಮಾಡಬೇಡ ಪೂರ್ಣಿ. ಹಠ ಮಾಡ್ತಿರೋದು ನೀವು ಅಮ್ಮ. ಸಮಯಕ್ಕೆ ಸರಿಯಾಗಿ ಔಷಧಿ ತಗೋಬೇಕಲ್ವಾ? ನಡಿ, ನಾನು ಬೆಳೆಸ್ತೀನಿ, ನೀನು ತಿನ್ಬೋದಂತೆ. ನೀವು ನನ್ನ ಜೊತೆಲೇ ತಿನ್ಬೇಕು. ಮೊದಲು ನೀನು ತಿನ್ನು ಪೂರ್ಣಿ. ಇಲ್ಲ, ಇಬ್ರು ಜೊತೆಯಲ್ಲೇ ತಿನ್ಬೋದಂತೆ. ನೀನು ತಿನ್ನು ಅಂದರೆ ನನಗೆ ತಿನ್ನಿಸ್ತಾ ಇದೆಯಲ್ಲ. ಈಗ ನೀವು ನನಗೆ ತಿನ್ಸಿದ್ರೆ ಲೆಕ್ಕ ಚುಪ್ತಾ? ಏನ್ ಹಾಗೆ ನೋಡ್ತಿದ್ದೀರಾ? ನಿಮ್ಗೂ ಬೇಕಿತ್ತ ಅಮ್ಮನ ಕೈ ತುತ್ತು? ಇನ್ನೊಂದು ವಿಷಯ, ನಿನ್ನೆ ರಾತ್ರಿ ಅಭಿ ಆ ರೀತಿ ಮಾತಾಡಿದ್ದಕ್ಕೆ ಬೇಜಾರಾಯ್ತು ಅನ್ಸುತ್ತೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ.
ಸಾರಿ. ಮಧ್ಯಾಹ್ನಕ್ಕೆ ಇಷ್ಟು ಮಾಡು, ರಾತ್ರಿ ಮೆನು ಆಮೇಲೆ ಹೇಳ್ತೀನಿ. ಸರಿ ಅಮ್ಮವ್ರೆ ಸ್ವೀಟ್ಸ್ ಏನು ಮಾಡೋದು ಅಂತ ಹೇಳಿಲ್ಲ. ಏನು ಹೇಳಿದ್ದೀನಿ ಅಷ್ಟು ಮಾಡು ಸಾಕು. ಅಧಿಕ ಪ್ರಸಂಗ ಎಲ್ಲ ಮಾತಾಡ್ಬೇಡ. ಕ್ಷಮಿಸಿ ಅಮ್ಮವ್ರೆ. ಅಮ್ಮವ್ರೆ